ಬೆಳಗಾವಿ ವಿಮಾನ ನಿಲ್ದಾಣ ಕಾಂಪೌಂಡ್ ಬಳಿ ಯುವಕನ ಹತ್ಯೆ. ಬೆಳಗಾವಿ ವಿಮಾನ ನಿಲ್ದಾಣ ಕಾಂಪೌಂಡ್ ಬಳಿಯೇ ಯುವಕನನ್ನ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರುವ ಘಟನೆ ಸೋಮವಾರ ಬೆಳಗಿನ ಜಾವ ನಡೆದಿದೆ. ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊನ್ನಿಹಾಳ ಹಾಗೂ ಮಾವಿನಕಟ್ಟೆ ಗ್ರಾಮದ ಬಳಿ ಬೆಳಗಾವಿ ವಿಮಾನ ನಿಲ್ದಾಣದ ಕಾಂಪೌಂಡ್ ಸಮೀಪದ ಹೊಲದಲ್ಲಿ ಮೃತದೇಹ ಪತ್ತೆಯಾಗಿದೆ. ಯುವಕನ ಜೇಬಿನಲ್ಲಿ ದ್ವಿಚಕ್ರ ವಾಹನದ ಕೀಲಿ ಕೈ ಪತ್ತೆಯಾಗಿದೆ. ಯುವಕನ ಗುರುತು ಪತ್ತೆಯಾಗಿಲ್ಲ. ಕಲ್ಲಿನಿಂದ ತಲೆಗೆ ಜಜ್ಜಿ ಹತ್ಯೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ರೈತರು ಮೃತದೇಹ ನೋಡಿ ಗಾಬರಿಗೊಂಡು ಕೂಡಲೇ ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ. ಸ್ಥಳಕ್ಕೆ ಮಾರಿಹಾಳ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೊನ್ನಿಹಾಳ್ ಹಾಗೂ ಮಾವಿನಕಟ್ಟೆ ರಸ್ತೆ ಮಾರ್ಗದಲ್ಲಿ ವಾಹನಗಳು ಓಡಾಡದಂತೆ ಪೊಲೀಸರು ತಡೆ ಹಿಡಿದಿದ್ದಾರೆ. ಕೊಲೆ ನಡೆದ ಜಾಗವನ್ನ ಬೆಳಗಾವಿಯಿಂದ ಸ್ವಾನ ಡಾಗ್ ಸ್ಕ್ವಾಡ್ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಕೊಲೆಯಾದ ಸ್ಥಳದ ಪಕ್ಕದಲ್ಲಿ ಯಾವುದೇ ವಾಹನ ಇದೆಯೇ ಎಂಬುದನ್ನ ಶೋಧ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಜಗನ್ನಾಥ್ ಜಿ ಶಿರಗಾವಿ, NK27 ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ. ಮತ್ತೆ ಅಕ್ಕಪಕ್ಕ ಅಲ್ಲಿ ಯಾವ್ದನ್ನ ಬೈಕ್ ಇದೆ ಅಂತದನ್ನ ಚೆಕ್ ಮಾಡಿದ್ರು ಕೂಡ ಯಾವುದೇ ರೀತಿ ಮಾಹಿತಿ ಕಂಡು ಬಂದಿರಲ್ಲ. ಬಟ್ ಅವನ ಬಾಡಿ ಮೇಲೆ ಒಂದು ಸ್ವಲ್ಪ ಟ್ಯಾಟೂಸ್ ಇದೆ, ಮತ್ತೆ ಒಂದು ಹತ್ತಿರದಲ್ಲಿ ಒಂದು ಬೈಕ್ ಕೀಚೇನ್ ಇದೆ. ಆ ಬೇಸಿಸ್ ಮೇಲೆ ನಾವು ಯಾರು ಅಂತ ಹೇಳಿ ಇವಾಗ ಐಡೆಂಟಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಬಟ್ ಇಲ್ಲಿವರೆಗೂ ಯಾರು ಅಂತ ಖಚಿತ ಮಾಹಿತಿ ಸಿಕ್ಕಿರಲ್ಲ. ಮತ್ತು ನಮ್ಮ ಫೋನಿನ ನಮ್ಮ CCIS ಟೆಕ್ನಾಲಜಿ ಪ್ರಕಾರ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ತರಿಸಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ನಾವು ಆಲ್ರೆಡಿ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀವಿ. ಸೊ ಹತ್ತಿರದಲ್ಲಿ CCTV ಕ್ಯಾಮ್ರಾಸ್ ಏನಿದೆ ಅಂತ ಹೇಳಿನೂ ಕೂಡ ನಾವು ಪರಿಶೀಲನೆ ನಡೆಸಿದ್ದೀವಿ. ಮತ್ತು ಸ್ಟೇಷನಲ್ಲಿ ಒಂದು 2 ಟೀಮ್ಸ್ನ ಮಾಡಿಬಿಟ್ಟು ದಾರಿಯಲ್ಲಿರೋ ಹೈವೇಲಿರೋ CCTV ಕ್ಯಾಮ್ರಾಸ್ ಹತ್ತಿರದಲ್ಲಿರೋದು ಚೆಕ್ ಮಾಡಲಿಕ್ಕೆ ಹೇಳಿದ್ದೀವಿ. ಇಲ್ಲಿ ಒಳಗಡೆ ಬಂದು ಹೋಗಲಿಕ್ಕೆ 2 ದಾರಿ ಇದೆ, ಮತ್ತು ಇದು ಪೂರ್ತಿ ಒಳಗಡೆ ಇರೋ ಜಮೀನಾಗಿರುತ್ತೆ, ಮತ್ತು ಪಕ್ಕದಲ್ಲೂ ದೊಡ್ಡ ಕಾಂಪೌಂಡ್ ಇದೆ. ಸೊ ಆ ನಿಟ್ಟಲ್ಲಿ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಇಲ್ಲಿವರೆಗೂ ಇಷ್ಟು ಮಾಹಿತಿ ನಮಗೆ ಗೊತ್ತಿದೆ. ಮತ್ತು ಅತಿ ಶೀಘ್ರದಲ್ಲೇ ವಿಕ್ಟಮ್ ಯಾರು ಅಂತ ಹೇಳಿ ಐಡೆಂಟಿಫೈ ಆದರೆ ನೆಕ್ಸ್ಟು ನಮಗೆ ಆರೋಪಿ ದಸ್ತಗಿರಿಗಾಗಲಿ ಮತ್ತು ಪತ್ತೆಗಾಗಲಿ ಅನುಕೂಲ. ಸರ್, ಮೇಲ್ನೋಟಕ್ಕೆ ಕೊಲೆ ಅಂತ ಕಂಡು ಬಂದಿದೆ, ಹೇಗೆ ಸರ್? ಈ ನೋಡಿದ್ರೆ ತಲೆಗೆ ಪೆಟ್ಟು ಬಿದ್ದಿದೆ ಅವನಿಗೆ. ಇಲ್ಲಿವರೆಗೂ ಪೆಟ್ಟು ಬಿದ್ದಿರೋದ್ರಿಂದ ಅದು ಯಾವ ರೀತಿ ಪೆಟ್ಟು ಬಿದ್ದಿದೆ ಅಂತ ಹೇಳಿ ನಮಗೆ ಇನ್ನೂ ಅಸರ್ಟನ್ ಮಾಡಲಿಕ್ಕೆ ಸೋಕೋ ಮತ್ತು FSL ಆಫೀಸರ್ಸ್ನ ಬರಲಿಕ್ಕೆ ಹೇಳಿದ್ದೀವಿ. ಸೊ ಅವರು ಬಂದ ಮೇಲೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಇದೇನಾಗಿದೆ ಅಂತ ಹೇಳಿ. ಅದಾದಮೇಲೆ ನಾನು ನಿಮಗೆ ಸ್ಪಷ್ಟನೆಯಿಂದ ಹೇಳಲಿಕ್ಕೆ ಆಗೋದು ಇದು ಏನಾಗಿದೆ ಅಂತ ಹೇಳಿ. ಅದು ನಿನ್ನೇನಾಗಿದೆ ಅನ್ಸುತ್ತೆ? ನಿನ್ನೇನಾಗಿದೆ ಅನ್ಸುತ್ತೆ? ನಿನ್ನೆ ನೈಟ್ ಆಗಿದೆ. ಈಗ ಅವರು ಲಾಸ್ಟು ಈ ಜಮೀನಿನ ಮಾಲೀಕರು ಬಂದಿರೋದು ಸಂಜೆ 7:15 ಬಂದು ಇಲ್ಲಿ ಅವರು ನಡ್ಕೊಂಡು ಹೋದಾಗ ಇಂಥದ್ದು ಏನು ಬಾಡಿ ಅಂಥದ್ದು ಏನೂ ಇರಲಿಲ್ಲ. ಸೊ 7:30 ಆದಮೇಲೆ ಆಗಿರೋದು ನಿನ್ನೆ ನೈಟು. ಬಟ್ 7:30 ಆದಮೇಲೆ ಎಷ್ಟೊತ್ತಿಗೆ ಎಕ್ಸಾಕ್ಟಾಗಿ ಆಗಿದೆ ಅಂತ ಹೇಳಿ ಅವ್ರಿಗೂ ಹೇಳಲಿಕ್ಕೆ ಬರಲ್ಲ. ಸೊ ಇವತ್ತು ಬೆಳಗ್ಗೆ ಅವರು ಮತ್ತೆ ಅವರ ಜಮೀನು ಕೆಲಸ ಮಾಡಲಿಕ್ಕೆ ಬಂದಾಗ ಸುಮಾರು ಒಂದು 7 ಗಂಟೆ 7:30 ಸಮಯದಲ್ಲಿ ಹೆಚ್ಚು ಕಡಿಮೆ ಅವರು ನೋಡಿದ್ದಾರೆ. ಅದೇ ಆ ಸಮಯದಲ್ಲಿ ನೋಡಿ ನಮ್ಮ ಪೊಲೀಸವ್ರಿಗೆ ಹೇಳಿದ್ದಾರೆ. ಸೊ ನಮ್ಮವರು ಬಂದು ನೋಡಿದಾಗ ಈ ಥರ ಕಂಡು ಬಂದಿದೆ. ಅಂದಾಜು ವಯಸ್ಸು ಎಷ್ಟಿದೆ? ಅವನಿಗೆ ವಯಸ್ಸು ಒಂದು 25ರಿಂದ 30 ವಯಸ್ಸು ಇರೋಂಗೆ ಕಾಣುತ್ತೆ. ಬಟ್ ಅವ್ನ ಡೀಟೇಲ್ಸು ಇಲ್ಲಿವರೆಗೂ ನಮಗೆ ಗೊತ್ತಿರಲ್ಲ. ಮತ್ತು ಹತ್ತಿರದಲ್ಲಿ ಯಾವುದು ಮೊಬೈಲ್ ಫೋನ್ ಕೂಡ ಇಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದರೆ. ಸೊ ಆ ನಿಟ್ಟಲ್ಲಿ ನಾವು ಚೆಕ್ ಮಾಡ್ತಿದ್ದೀವಿ. ಬಟ್ ಎಲ್ಲ ಆ್ಯಂಗಲ್ಸಲ್ಲೂ ನಾವು ಪರಿಶೀಲನೆ ಮಾಡ್ತಿದ್ದೀವಿ. ಯಾವುದೇ ರೀತಿ ಇದ್ರೂ ನಾವು ಚೆಕ್ ಮಾಡ್ತೀವಿ. ಥ್ಯಾಂಕ್ ಯು. ಸರ್, ನೀವು ಅವಾಗ ಹರಿಯಾಗ 6ಕ್ಕೆ ನೋಡಿದ್ವಿ ಮುಂಜಾನೆ 6ಕ್ಕೆ ಸಂಜೆ 7:30 ಹೋಗಿದವ್ರಿ. ರಾಕಿಲ್ಲ 6ಕ್ಕೆ ಬರೋಕೆ ಇರ್ತಾರೆ. ಹಾಂ, ಇಲ್ಲ ಬೆಳಿಗ್ಗೆ ಎಷ್ಟು ಗಂಟೆಗೆ ನೋಡಿರಿ ನೀವು? 6 ಗಂಟೆಗೆ ಬೆಳಿಗ್ಗೆ 6. ಯಾರು ಏನಕ್ಕೆ ಗೊತ್ತಾಯ್ತು? ಏನು ಗೊತ್ತಾಗಿಲ್ಲ ಸರ್. ನಾವು ಬರ್ಬೇಕಾಗಿ ಬಿದ್ದಿತ್ತು ರೀ. ಮತ್ತು ಊರಾಗ ಹೋಗಿ ಮೆಂಬರ್ ತೊಗೊಂಡೋಗಿ ಪೊಲೀಸ್ ಠಾಣೆಗೆ ನಾವು ತಿಳಿಸಿವಿ. ನೀವು ನೋಡಿದ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡಿ. ಹಾಂ, ಎಲ್ಲ ಅಂತ ಏನೋ ಗೊತ್ತಿಲ್ಲ. ಏನು ಗೊತ್ತಿಲ್ಲ ರೀ ನಮಗೆ. ಅಲ್ಲ ಮತ್ತೇನು ಯಾತ್ರೆ ಏನಾರು ಪಡ್ತಾರೆ? ಅಲ್ಲಿ ಬಿದ್ದಿದ್ದು ಬ್ಲ್ಯಾಕ್ ಇಟ್ಟಂಗಿ ಅದು ಇಟ್ಟಂಗಿ ಐತಿ ರೀ. ಇಟ್ಟಂಗಿ ಬ್ಲ್ಯಾಕ್ ಇಟ್ಟಂಗಿಲೇ ಬಡ್ದಾರ ಅನ್ಸುತ್ತೆ. ವಯಸ್ಸು ಅಂದಾಜು ಏನು ವಯಸ್ಸು ಹೆಂಗೆ ಗೊತ್ತಾಗುತ್ತೆ? 28-30 ಒಳಗೆ ಅಷ್ಟೇ ಅದ. ಇದೈತಿ ರೀ ಮೊಬೈಲ್ ಏನೈತೆ? ಮೊಬೈಲ್ ಅದು ಏನು ಹೇಳ್ತಾರೆ.